ಸ್ವತಃ ಮಂತ್ರಿ ಮಲ್ಲಿಕಾರ್ಜುನ್ ಏನು ಮೊನ್ನೆ ಡ್ರಗ್ಸ್ ಕೇಸ್ನ ಸಿಕ್ಕೊಂಡಿದ್ದಾನೆ, ಅವ್ರ ಮನೆಗೆ ಹೋಗಿ ಅವನ ಮನೆಯಲ್ಲಿ ಎಲ್ಲ ರೀತಿಯ ಊಟ ಉಪಚಾರ ಮಾಡಿ ಬಂದಿದ್ದೀರಿ. ಮತ್ತೆ ಹನ್ವರನ್ನ ಇಲ್ಲೇ ಕುರ್ಚ್ಗಡದ ಹತ್ರ ಈ ಕಡೆ ಬೈಪಾಸಿಗೆ ಮನೆ ಕಟ್ಟಿದ್ರು ಹನ್ವರ್. ಅವನಿಗೆ ಸ್ವತಃ ಮಲ್ಲಿಕಾರ್ಜುನ್ ಅವರೇ ಜಮೀರ್ ಅಹಮದ್ ಖಾನ್ ಪರಿಚಯ ಮಾಡಿಸ್ಕೊಡ್ತಾರೆ. ಇವನು ಬಹಳ ಒಳ್ಳೆ ವ್ಯಕ್ತಿ, ಇವನು ಮನೆ ಹೊಸ ಮನೆ ಕಟ್ಟಿದ್ದಾನೆ, ಮದುವೆ ಮಾಡ್ತಾ ಇದ್ದಾನೆ ಅವ್ರ ಮನೆಗೆ, ನೀವು ಆ ಕಾರ್ಯಕ್ರಮಕ್ಕೆ ಬರ್ಬೇಕು ನೀವು ಅಂತಂದೇಳಿ ಅಂದು ಒತ್ತಾಯ ಮಾಡಿ ಕರ್ಕೊಂಡ್ಬ. ಹಂಗಾದ್ರೆ ಅನ್ವರ್ ಹಿನ್ನೆಲೆ ನಿಮಗೆ ಗೊತ್ತಿಲ್ಲ, ಜಮೀರ್ ಹಿನ್ನೆಲೆ ನಿಮ್ಗೆ ಗೊತ್ತಿಲ್ಲ, ವೇದಮೂರ್ತಿ ಹಿನ್ನೆಲೆ ಗೊತ್ತಿಲ್ಲ, ಬೂದಾಳ್ ಬಾಬುನ ಹಿನ್ನೆಲೆ ನಿಮಗೆ ಗೊತ್ತಿಲ್ಲ. ನಿಮ್ ಜೊತೆಗೆ ಬಂದ್ ಫೋಟೋ ತಕ್ಷಣ 500 ಜನದಾಗ ಅವ್ರು ಹೋಗ್ತಾರೆ. ಮತ್ತೆ ಹಂಗಾರೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ, ನಿಮ್ಮ SP DC ಏನ್ ಮಾಡ್ತಾ ಇದ್ದಾರೆ? ಇವತ್ತು ಯಾರಾದ್ರೂ ಒಂದು ಸಣ್ಣದು ಏನಾದ್ರೂ ಒಂದು ದಂಧೆ ಮಾಡಿದ್ರು ಅಂದ್ರೆ ವಿತಿನ್ ಸೆಕೆಂಡ್ ಒಳಗೆ ಅವ್ರು ಏನೇನ್ ಮಾಡ್ತಾರಂತ ಅವ್ರ ಪೂರ್ವಭಾವಿ ಪೂರ ಎಲ್ಲ ತರ್ತಾರೆ, ಪೂರ ಡಿಟೇಲ್ ತರ್ತಾರೆ. ಯಾಕೆ ನೀವು ಜಿಲ್ಲಾ ಮಂತ್ರಿಯ ಚೇಲಗಳು ಅಂದ ತಕ್ಷಣ ಅವ್ರನ್ನ ಈ ಎಲ್ಲ ವಿಚಾರ ಯಾಕೆ ಜಿಲ್ಲಾ ಮಂತ್ರಿಗೆ ಗಮನಕ್ಕೆ ತಂದಿಲ್ಲ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್? ಅದಕ್ಕಿಂತ ಮಿಗಿಲಾಗಿ ಆಂತರಿಕ ಒಂದು ಬೇವುಗಾರಿಕೆ ಐತಿ ಮಲ್ಲಿಕಾರ್ಜುನ್ದು, ಪ್ರತಿ ವಾರ್ಡ್ನಾಗ ಐತಿ ಅದು. ಅಂದ್ರೆ ಅದಕ್ಕೆ ಸ್ಯಾಲ್ರಿ ಇಲ್ಲ ಅಂದ್ರೆ ಅವ್ರ ಸರ್ಕಾರ ಬಂದಾಗ ಈ ತರದವೇನಾದ್ರು ಲೂಟಿ ಹೊಡ್ಕೊಳಕ್ಕೆ ಅವ್ರಿಗೆ ಬಿಡದ ಆಂತರಿಕ ಬೇವುಗಾರಿಕೆ. ಏನು ಅಂದ್ರೆ ಅವ್ರು ರಾತ್ರಿ 12 ಗಂಟೆ ಮೇಲೆ ಹೋಗಿ ಅವ್ರಿಗೆ ಕಿವಿಗೆ ಕಚ್ಚೋದು, ಯಶವಂತರಾವ್ ಜೊತೆಗೆ ಇವ್ರು ಟೀ ಕುಡ್ಕಂತ ಕುಂತದ್ರಿ, ಹರೀಶನ್ ಜೊತೆಗೆ ಅವ್ರು ಮಾತಾಡಕತ್ತಿದ್ರಿ, ಸಿದ್ದೇಶ್ ಗೆಸ್ಟ್ ಹೌಸಿಗೆ ಇಂಥವ್ರು ಬಂದದ್ರಿ ಅಂತ ಆಂತರಿಕ ಬೇವುಗಾರಿಕೆ ಐತಿ. ಆದ್ರೆ ನಿಮ್ಮ ಮಗಳಿಗೆ ನಿಂತ್ಕೊಂಡು ಡ್ರಗ್ಸ್ ದಂಧೆ ಮಾಡ್ತಾರೆ, ಪೊಲೀಸ್ ಇಲಾಖೆಯಲ್ಲಿ ಮಾಮೂಲು ಉಸ್ಲಿ ಮಾಡ್ತಾರೆ, ಕಾಳು ಸಂತೆಯಲ್ಲಿ ಅಕ್ಕಿ ಲೂಟಿ ಹೊಡಿತಾನೆ, ಅವು ನಿಮಗೆ ಗೊತ್ತಾಗಲ್ಲ. ಮಲ್ಲಿಕಾರ್ಜುನ್ ಅಮಾಯಕರು ನೀವು. ನಿಮಗೆ ಏನಾದರೂ ಸಹಿತ ಈ ಜಿಲ್ಲೆ ಬಗ್ಗೆ, ಈ ಜಿಲ್ಲೆಯ ಜನತೆ ಬಗ್ಗೆ ಇವತ್ತು ಗೌರವ ಇದ್ರೆ ಓಪನ್ ಆಗಿ ಹೇಳ್ರಿ. ಮಲ್ಲಿಕಾರ್ಜುನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ಅವರ ಕೆಲಸ ಮಾಡೋದಕ್ಕೆ ಅವ್ರಿಗೆ ಬಿಡ್ರಿ. ಯಾರ್ಯಾರು ಈ ರೀತಿ ದಂಧೆಗಳನ್ನು ಮಾಡ್ತಾ ಇದ್ದಾರೆ, ಸೆಕೆಂಡ್ ಲೈನ್ ದಂಧೆಗಳು ಮಾಡ್ತಾ ಇದ್ದಾರೆ, ಆ ಸೆಕೆಂಡ್ ಲೈನ್ ದಂಧೆಗಳನ್ನ ವಿತಿನ್ ಒಂದು 15 ದಿವಸದೊಳಗೆ ನೀವೆಲ್ಲ ಮಟ್ಟ ಹಾಕ್ಬೇಕು ಅಂತಂದು ಹೇಳೋದು ಒಂದು ಆದೇಶ ಕೊಡ್ರಿ. ನೋಡ ಎಲ್ಲ ಎಲಿಮೆಂಟ್ಸ್ಗಳು ಏನು ಈ ರೀತಿ ಎಲಿಮೆಂಟ್ಸ್ಗಳು ಮಾಡ್ತಾ ಇದಾರೆ, ಸೆಕೆಂಡ್ ಲೈನ್ ದಂಧೆ ಮಾಡ್ತಾರೆ. ಯಾಕೆಂದ್ರೆ ನಿಮಗೆ ಆ ತಾಕತ್ತಿಲ್ಲ, ಸ್ವತಃ ನೀವೇ ಲೂಟಿಕೋರ್ರು, ಹಾಗಾಗಿ ನಿಮ್ಗೆ ಹೇಳಕ್ಕೆ ಬಾಯಿಲ್ಲ. ಅದರಿಂದ ಇವತ್ತು ಏನಾದರೂ ಒಂದು ಹೋರಾಟ ಮಾಡಿದ ತಕ್ಷಣನೇ ಕಾಂಗ್ರೆಸ್ನ ಮುಖಂಡರು ಹೇಳ್ತಾರೆ, ಅವ್ನು ಹಂಗ್ ಮಾಡಿದ್ದ, ಇವ್ರು ಹಿಂಗ್ ಮಾಡಿದ್ದ. ಇಲ್ಲಪ್ಪ, ನಾವ್ ಹೆಂಗೆ ಸಾಕ್ಷಿ ಸಮೇತ ತರ್ತಾ ಇದೀವಲ್ಲ ನಿಮ್ಮ ಯೋಗ್ಯತೆಗೆ, ಒಂದಾದ್ರೂ ಆ ಥರ ಇಲ್ಲಿಗಲ್ ಆಕ್ಟಿವಿಟೀಸ್ನಾಗ ಇರ್ತಕ್ಕಂಥ ಸಾಕ್ಷಿ ಸಮೇತ ತಂಬರಿ ನಮ್ಮ ವಿರುದ್ಧ. ರಾಜಕೀಯ ತೆವಲಿಗೆ ಪ್ರೆಸ್ ಮೀಟ್ ಮಾಡಿ ನಮ್ಮ ವಿರುದ್ಧ ಹರಿಯಾಯೋದಲ್ಲ. ಏನು ನಿಜಾಂಶ ಐತಿ ಆ ನಿಜಾಂಶನ ಬಯಲಿಕ್ತಾರೆ. ಇವತ್ತು ಸುಮ್ಮನೆ ಬರೀ ಅವ್ರ ಮನೆಗೆ ಬಹುಪರ ಕೇಳದೆ ಏನು ಅದು ಯಾವ ಉದ್ದೇಶಕ್ಕೆ ಹೇಳ್ತಾ ಇದ್ದೀರಿ ನೀವು?